ನಮಸ್ಕಾರ. ಯಾವುದೇ ಒಂದು ಕ್ಷೇತ್ರದ ರಾಜಕೀಯವನ್ನ ಕೇವಲ ಚುನಾವಣೆಗಳ ಫಲಿತಾಂಶದಿಂದ ಅಳೆಯೋಕ್ಕಾಗಲ್ಲ. ಅದರ ನಿಜವಾದ ಚಿತ್ರಣ ಸಿಗ್ಬೇಕಂದ್ರೆ ಅಲ್ಲಿನ ಜನರ ಜೀವನ, ಅವರ ಆರ್ಥಿಕತೆ ಮತ್ತು ಆಡಳಿತದ ನಡುವೆ ಇರೋ ಸಂಬಂಧವನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಕನಕಪುರವನ್ನ ಒಂದು ಕೇಸ್ ಸ್ಟಡಿಯಾಗಿ ತಗೊಂಡು ಅಂಕಿಅಂಶಗಳ ಮೂಲಕ ಒಂದು ಕ್ಷೇತ್ರದ ಆಳವಾದ ವಿಶ್ಲೇಷಣೆ ಮಾಡೋಣ. ಇದು ಕೇವಲ ರಾಜಕೀಯ ವಿಮರ್ಶೆಯಲ್ಲ, ಬದಲಾಗಿ ಡೇಟಾ ಆಧಾರಿತ ಆಡಳಿತ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗುವ ಪ್ರಯತ್ನ. ನಮ್ಮ ಈ ಸಮಗ್ರ ವಿಶ್ಲೇಷಣೆಯಲ್ಲಿ 6 ಮುಖ್ಯ ಹಂತಗಳಿವೆ. ಮೊದಲಿಗೆ ಆ ಕ್ಷೇತ್ರದ ಮಣ್ಣು ಮತ್ತು ಜನರ ಬಗ್ಗೆ ತಿಳ್ಕೊಳ್ಳೋಣ. ನಂತರ 2023ರ ಜನಾದೇಶ ಕೊಟ್ಟ ಸ್ಪಷ್ಟ ಸಂಕೇತಗಳೇನು ಅಂತ ನೋಡೋಣ. ಆ ರಾಜಕೀಯ ಕೋಟೆಯ ಹಿಂದಿನ ಅಸಲಿ ಕಾರಣಗಳು, ಐತಿಹಾಸಿಕ ಮತದಾನದ ರೀತಿ ನೀತಿಗಳು, ಅಭಿವೃದ್ಧಿಗಾಗಿ ಒಂದು ಕಾರ್ಯಸಾಧ್ಯವಾದ ನೀಲನಕ್ಷೆ ಮತ್ತು ಕೊನೆಗೆ ರಾಜಕೀಯವನ್ನು ಮೀರಿದ ಆಡಳಿತದ ನಿಜವಾದ ಉದ್ದೇಶ ಏನು ಅನ್ನೋದನ್ನ ಚರ್ಚಿಸೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಯಾವುದೇ ವಿಶ್ಲೇಷಣೆಯ ಅಡಿಪಾಯ ಅಂದ್ರೆ ನೆಲದ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು. ಕನಕಪುರದ ಜನರ ದೈನಂದಿನ ಜೀವನ ಹೇಗಿದೆ, ಅವರ ಬದುಕಿನ ಆಧಾರ ಯಾವುದು, ಅವರು ಪ್ರತಿದಿನ ಎದುರಿಸ್ತಿರೋ ಸವಾಲುಗಳೇನು? ಅಂಕಿಅಂಶಗಳು ತೋರಿಸೋ ಹಾಗೆ ಕನಕಪುರ ಮೂಲಭೂತವಾಗಿ ಒಂದು ಗ್ರಾಮೀಣ ಪ್ರದೇಶ. ಅಂದ್ರೆ ಸುಮಾರು 85% ಜನಸಂಖ್ಯೆ ಹಳ್ಳಿಗಳಲ್ಲೇ ವಾಸ ಮಾಡ್ತಿದ್ದಾರೆ. ಇದರರ್ಥ ಏನು ಅಂದ್ರೆ ಇಲ್ಲಿನ ಬಹುತೇಕ ಜನರ ಜೀವನೋಪಾಯ, ಸಂಸ್ಕೃತಿ ಮತ್ತು ಭವಿಷ್ಯ ಎಲ್ಲವೂ ನೇರವಾಗಿ ಭೂಮಿ ಮತ್ತು ಪ್ರಕೃತಿಯ ಜೊತೆ ಹೆಣೆಕೊಂಡಿದೆ. ನಗರದ ಸಣ್ಣ ಭಾಗಕ್ಕೂ ಮತ್ತು ವಿಶಾಲವಾದ ಗ್ರಾಮೀಣ ಪ್ರದೇಶಕ್ಕೂ ನಡುವೆ ದೊಡ್ಡ ಅಂತರವಿದೆ. ಈ ಗ್ರಾಮೀಣ ಸ್ವರೂಪವೇ ಅವರ ಆರ್ಥಿಕತೆಯಲ್ಲೂ ಕಾಣಿಸುತ್ತೆ. ಇಲ್ಲಿನ ಮುಖ್ಯ ಕಾರ್ಮಿಕರಲ್ಲಿ ಯೋಚನೆ ಮಾಡಿ, ಬರೋಬ್ಬರಿ 87% ಜನ ಕೃಷಿಯನ್ನೇ ನಂಬಿಕೊಂಡಿದ್ದಾರೆ. ಇದರಲ್ಲಿ 77,000 ರೈತರಿದ್ರೆ 27,000 ಕೃಷಿ ಕಾರ್ಮಿಕರಿದ್ದಾರೆ. ಇವರ ಬದುಕು ಮಳೆ, ಬೆಳೆ ಮತ್ತು ಮಾರುಕಟ್ಟೆಯನ್ನ ಅವಲಂಬಿಸಿದೆ. ಇದು ಬರೀ ಒಂದು ಉದ್ಯೋಗವಲ್ಲ, ಇದು ಅವರ ಜೀವನ ವಿಧಾನ. ಆದ್ರೆ ಈ ಬದುಕು ಅಷ್ಟು ಸುಲಭವಾಗಿಲ್ಲ. ಸದಾ ಕಾಡುವ ನೀರಿನ ಸಮಸ್ಯೆ, ನಿಂತೋಗಿರೋ ರಾಷ್ಟ್ರೀಯ ಹೆದ್ದಾರಿ 209ರ ಕೆಲ್ಸ, ಹದಗೆಟ್ಟ ಹಳ್ಳಿ ರಸ್ತೆಗಳು, ಕಗ್ಗಲೀಪುರದಲ್ಲಿ ಕಸ ಸುಡೋದ್ರಿಂದ ಬರೋ ವಿಷಕಾರಿ ಹೊಗೆ ಮತ್ತು ಒಳ್ಳೆ ರಸ್ತೆಗಾಗಿ ವಜ್ರಹಳ್ಳಿಯಲ್ಲಿ ನಡೆದ ಪ್ರತಿಭಟನೆ ಇವೆಲ್ಲವೂ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಎತ್ತಿ ತೋರಿಸ್ತವೆ. ಇವು ಕೇವಲ ದೂರುಗಳಲ್ಲ, ಬದಲಾಗಿ ಒಂದು ಉತ್ತಮ ಜೀವನಕ್ಕಾಗಿ, ಒಂದು ಘನತೆಗಾಗಿ ಜನರ ಕೂಗು. ಈ ಅಭಿವೃದ್ಧಿಯ ಅಂತರ ನೋಡಿ, ಅದು ಅಕ್ಷರಗಳಲ್ಲೇ ಕಾಣಿಸುತ್ತೆ. ನಗರ ಪ್ರದೇಶಗಳಲ್ಲಿ ಸಾಕ್ಷರತಾ ಪ್ರಮಾಣ 81% ಇದ್ರೆ, ಬಹುಸಂಖ್ಯಾತರಿರುವ ಹಳ್ಳಿಗಳಲ್ಲಿ ಅದು ಕೇವಲ 62%. ಈ ಸುಮಾರು 20% ವ್ಯತ್ಯಾಸ ಇದೆಯಲ್ಲ, ಇದು ಶಿಕ್ಷಣ ಮತ್ತು ಅವಕಾಶಗಳಲ್ಲಿರುವ ಅಸಮಾನತೆಯನ್ನ ತೋರಿಸುತ್ತೆ. ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನ ಕೊಟ್ಟಿದೆ. ಅದಕ್ಕೆ ಶಿಕ್ಷಣವೇ ಮೊದಲ ಹೆಜ್ಜೆ. ಸರಿ, ಈಗ 2ನೇ ಭಾಗಕ್ಕೆ ಹೋಗೋಣ. ಜನರ ಈ ಸಮಸ್ಯೆಗಳ ಮಧ್ಯೆ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಮ್ಗೇನ್ ಹೇಳುತ್ತೆ? ನೆನ್ಪಿಡಿ, ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ, ಅವು ಜನರ ಧ್ವನಿಯ ಪ್ರತಿರೂಪ. ಈ ಫಲಿತಾಂಶಗಳು ತುಂಬಾ ಸ್ಪಷ್ಟವಾಗಿವೆ. ಹಾಲಿ ಶಾಸಕರಿಗೆ 75% ಮತಗಳು ಸಿಕ್ಕಿವೆ. ಇದು ಬರೀ ಒಂದು ಗೆಲುವಲ್ಲ, ಇದೊಂದು ಅಗಾಧವಾದ ನಿರ್ಣಾಯಕವಾದ ಜನಾದೇಶ. ಉಳಿದ 2 ಪ್ರಮುಖ ಪಕ್ಷಗಳು ತಲಾ 10%ನಷ್ಟು ಮತಗಳನ್ನಷ್ಟೇ ಪಡೆದಿವೆ. ಈ ಜನಾದೇಶದ ಅಗಾಧತೆಯನ್ನ ಗೆಲುವಿನ ಅಂತರ ಮತ್ತಷ್ಟು ಸ್ಪಷ್ಟಪಡಿಸುತ್ತೆ. 1,22,392 ಮತಗಳ ಅಂತರ ಅಂದ್ರೆ ಚಲಾವಣೆಯಾದ ಒಟ್ಟು ಮತಗಳಲ್ಲಿ 64% ಬಹುಮತ. ಇಂಥ ಸಂಖ್ಯೆಗಳೇ ಕನಕಪುರವನ್ನ ಒಂದು ಅಭೇದ್ಯ ರಾಜಕೀಯ ಕೋಟೆ ಅಂತ ವ್ಯಾಖ್ಯಾನಿಸೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಗಮನಿಸಬೇಕು. 2018ಕ್ಕೆ ಹೋಲಿಸಿದ್ರೆ 2023ರಲ್ಲಿ ಜೆಡಿಎಸ್ ತನ್ನ ಮತ ಪ್ರಮಾಣದಲ್ಲಿ ಸುಮಾರು 15%ನಷ್ಟು ಕುಸಿತ ಕಂಡಿದೆ. ಆದ್ರೆ ಆ ಕುಸಿತ ಮತಗಳು ಏನಾದವು? ಅದು ಸಂಪೂರ್ಣವಾಗಿ ಪ್ರಮುಖ ಸ್ಪರ್ಧಿಗೆ ಹೋಗಿಲ್ಲ. ಬದಲಿಗೆ ಆ ಲಾಭ ಹಾಲಿ ಶಾಸಕರು ಮತ್ತು ಪ್ರಮುಖ ಸ್ಪರ್ಧಿಯ ನಡುವೆ ಹೆಚ್ಚು ಕಡಿಮೆ ಸಮನಾಗಿ ಹಂಚಿ ಹೋಗಿದೆ. 3ನೇ ಮುಖ್ಯ ಸಿಗ್ನಲ್ ಅಂದ್ರೆ ಕ್ಷೇತ್ರದ ಸಾಮಾಜಿಕ ರಚನೆ. ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಒಟ್ಟಾಗಿ ಸುಮಾರು 21.5% ಇದ್ದಾರೆ. ಆದ್ರೆ ಒಕ್ಕಲಿಗ ಸಮುದಾಯ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಪ್ರಬಲವಾಗಿದೆ. ಈ ಒಂದು ಸೋಷಿಯಲ್ ಈಕ್ವೇಷನ್ ಇದೆಯಲ್ಲ, ಅದು ಕ್ಷೇತ್ರದ ರಾಜಕೀಯದ ದಿಕ್ಕನ್ನೇ ನಿರ್ಧರಿಸುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಇಂಥ ಒಂದು ಬಲಿಷ್ಠ ಕೋಟೆ ಕಟ್ಟಿದ್ದು ಹೇಗೆ? ಬನ್ನಿ, 3ನೇ ಭಾಗದಲ್ಲಿ ಇದರ ಹಿಂದಿರೋ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳೋಣ. ಇದು ವ್ಯಕ್ತಿಗಳ ಬಗ್ಗೆ ಅಲ್ಲ, ವ್ಯವಸ್ಥೆಯ ಕಾರ್ಯವೈಖರಿಯ ಬಗ್ಗೆ. ಯಾವುದೇ ಒಂದು ರಾಜಕೀಯ ಕೋಟೆ ಅದು 3 ಗಟ್ಟಿ ಕಂಬಗಳ ಮೇಲೆ ನಿಂತಿರುತ್ತೆ. ಒಂದು, ಗ್ರೌಂಡ್ ಲೆವೆಲ್ನಲ್ಲಿರೋ ಬಲಿಷ್ಠ ಸಂಘಟನೆ.
2 ಜನರ ಜೊತೆಗಿನ ಆಳವಾದ ಲೋಕಲ್ ಇನ್ಸೈಡರ್ ಕನೆಕ್ಷನ್ ಮತ್ತು 3 ಜನರ ಮನಸ್ಸಿಗೆ ತಟ್ಟೋ ಹಾಗೆ ಕಟ್ಟೋ ಒಂದು ನಿರೂಪಣೆ ಅಂದ್ರೆ ನರೇಟಿವ್. ಮೊದಲನೇ ಕಂಬ ಸಂಘಟನೆ. ಇಲ್ಲಿ ಸ್ಪರ್ಧಿಯ ಕಾರ್ಯಕರ್ತರ ಜಾಲದ ಕೆಪಾಸಿಟಿ 5ಕ್ಕೆ ಕೇವಲ 2, ಅಂದ್ರೆ ಬೂತ್ ಮಟ್ಟದ ನೆಟ್ವರ್ಕ್ ಇನ್ನೂ ಆರಂಭಿಕ ಹಂತದಲ್ಲಿತ್ತು. ಜನರ ಸಮಸ್ಯೆಗಳನ್ನ ಕೇಳಿ ಅದನ್ನ ವಾಪಸ್ ಲೀಡರ್ಶಿಪ್ಗೆ ತಲುಪಿಸಿ ಅದಕ್ಕೊಂದು ಸ್ಪಂದನೆ ಪಡೆಯೋ ಫೀಡ್ಬ್ಯಾಕ್ ಲೂಪ್ ತುಂಬಾ ವೀಕ್ ಆಗಿತ್ತು. ಸಂಘಟನೆ ಇಲ್ಲದಿದ್ರೆ ಜನರ ಧ್ವನಿ ಕೇಳೋದಿಲ್ಲ. 2ನೇ ಕಂಬ ಸ್ಥಳೀಯ ನಂಟು. ಇಲ್ಲಿ ಮತದಾರರು ಸ್ಪರ್ಧೆಯನ್ನ ಒಬ್ಬ ಹೊರಗಿನವರು ಅಂತ ನೋಡಿದ್ರು. ಅವರಿಗೆ ಆಳವಾದ ಸ್ಥಳೀಯ ಬೇರುಗಳಾಗಲಿ ದಶಕಗಳ ಕಾಲದ ಸಂಬಂಧಗಳಾಗಲಿ ಇರಲಿಲ್ಲ. ಒಂದು ಮಾತಿದೆ ನೋಡಿ, ಸಿದ್ಧಪಡಿಸಿದ ನೆಲದ ಮೇಲೆ ಮನೆ ಕಟ್ಟೋಕಾಗಲ್ಲ ಅಂತ. ರಾಜಕೀಯದಲ್ಲೂ ಅಷ್ಟೇ, ನಂಬಿಕೆಯನ್ನ ಒಂದೇ ದಿನದಲ್ಲಿ ಕಟ್ಟೋಕಾಗಲ್ಲ. ಇನ್ನು 3ನೇ ಕಂಬ ನಿರೂಪಣೆ. ಸ್ಪರ್ಧಿಯ ಡಬಲ್ ಎಂಜಿನ್ ಸರ್ಕಾರದ ಕಥೆ ಅದು ಸ್ಥಳೀಯ ನಾಯಕನ ಪ್ರಭಾವದ ಮುಂದೆ ನಡೆಯಲಿಲ್ಲ. ಹಳೆ ಭರವಸೆಗಳು ಈಡೇರಿಲ್ಲ ಅನ್ನೋ ಕಾರಣಕ್ಕೆ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರೀತಿ ಆಯಾಸ ಮತ್ತು ಅಪನಂಬಿಕೆ ಜನರಲ್ಲಿತ್ತು. ಇದರ ಜೊತೆಗೆ ವಿರೋಧವನ್ನೇ ಹತ್ತಿಕ್ಕುವ ಒಂದು ದಾದಾಗಿರಿ ಅಥವಾ ಭಯದ ವಾತಾವರಣ ಇದೆ ಅನ್ನೋ ಮಾತುಗಳು ಸಹ ಜನರ ಮುಕ್ತ ಅಭಿವ್ಯಕ್ತಿಗೆ ಅಡ್ಡಿಯಾಗಿದ್ವು. ಈಗ 4ನೇ ಭಾಗ. ವರ್ತಮಾನವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇತಿಹಾಸವನ್ನ ನೋಡ್ಲೇಬೇಕು. ಹಿಂದಿನ ಚುನಾವಣೆಗಳ ಪ್ಯಾಟರ್ನ್ಸ್ ಅನ್ನ ವಿಶ್ಲೇಷಿಸಿ ಮತದಾರರ ನಡವಳಿಕೆಯ ಟ್ರೆಂಡ್ ಹೇಗಿದೆ ಅಂತ ನೋಡೋಣ. 2018 ಮತ್ತೆ 2023ರ ಫಲಿತಾಂಶಗಳನ್ನ ಹೋಲಿಸಿ ನೋಡಿದ್ರೆ ಒಂದು ಕುತೂಹಲಕಾರಿ ವಿಷಯ ಗೊತ್ತಾಗತ್ತೆ. 2018ರಲ್ಲಿ ಜೆಡಿಎಸ್ ಹತ್ರ ಸುಮಾರು 25% ವೋಟಿತ್ತು. 2023ರಲ್ಲಿ ಅದು 10%ಗೆ ಇಳಿದಾಗ ಒಂದು ದೊಡ್ಡ ಅವಕಾಶ ಸೃಷ್ಟಿಯಾಗಿತ್ತು. ಆದ್ರೂ ಹಾಲಿ ಶಾಸಕರ ಗೆಲುವಿನ ಅಂತರ 79,000ದಿಂದ 1,22,000ಕ್ಕೆ ಜಿಗಿತು. ಇದರ ಹಿಂದಿರೋ ನಿರ್ಣಾಯಕ ಒಳನೋಟ ಏನು ಅಂದ್ರೆ, ಜೆಡಿಎಸ್ ಕುಸಿತದಿಂದ ಚದುರಿದ ಆ 15% ಮತಗಳ ಅವಕಾಶವನ್ನ ಸ್ಪರ್ಧಿಗರು ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಇದೊಂದು ರಾಜಕೀಯದ ಮುಖ್ಯ ಸೂತ್ರವನ್ನ ಹೇಳುತ್ತೆ. ಒಂದು ಸ್ಟ್ರಾಂಗ್ ಹೋಲ್ಡ್ನಲ್ಲಿ ಅತೃಪ್ತ ಅಥವಾ ತಟಸ್ಥ ಮತದಾರರು ಹೊಸ ಪರ್ಯಾಯದ ಕಡೆ ಹೋಗೋ ಬದಲು ಗೊತ್ತಿರೋ ಮತ್ತು ಸ್ಥಾಪಿತವಾಗಿರೋ ಪವರ್ ಸೆಂಟರ್ ಕಡೆಗೆ ವಾಲೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸರಿ, ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ 5ನೇ ಭಾಗದಲ್ಲಿ ಪರಿಹಾರದ ಕಡೆಗೆ ಹೋಗೋಣ. ಜನರ ಅಗತ್ಯಗಳನ್ನ ಆಧರಿಸಿ ಕೇವಲ ಭರವಸೆಗಳಲ್ಲ, ಡೇಟಾ ಆಧಾರದ ಮೇಲೆ ಒಂದು ಅಭಿವೃದ್ಧಿಯ ನೀಲನಕ್ಷೆಯನ್ನ ಹೇಗೆ ರೂಪಿಸಬಹುದು? ಈ ಆಡಳಿತದ ನೀಲನಕ್ಷೆಯಲ್ಲಿ 3 ಮುಖ್ಯ ಅಂಶಗಳಿವೆ. ಪ್ರತಿಯೊಂದು ನಾವು ಮೊದಲು ಚರ್ಚಿಸಿದ ಮೂಲಭೂತ ಸಮಸ್ಯೆಗೆ ನೇರ ಉತ್ತರ ಕೊಡುತ್ತೆ. 1 ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 209ರ ಉನ್ನತೀಕರಣ. 2 ನೀರು, ಅಂದ್ರೆ ಹೇಮಾವತಿ ಕಾಲುವೆ ಸಂಪರ್ಕ. 3 ಉದ್ಯೋಗ, ಅಂದ್ರೆ ಹಾರೋಹಳ್ಳಿ ಕೈಗಾರಿಕಾ ಪಾರ್ಕ್. ಮೊದಲನೇದು ಹೆದ್ದಾರಿ. ಬೆಂಗಳೂರು ಕನಕಪುರ ಹೆದ್ದಾರಿಯನ್ನ 6 ಪಥಗಳಿಗೆ ವಿಸ್ತರಿಸೋಕೆ ಸುಮಾರು 2,000 ಕೋಟಿ ರೂಪಾಯಿಗಳ ಹೂಡಿಕೆ ಬೇಕಾಗಬಹುದು. ಇದು ಬರೀ ಪ್ರಯಾಣದ ಸಮಯವನ್ನ ಕಡಿಮೆ ಮಾಡಲ್ಲ, ಇದು ಕ್ಷೇತ್ರದ ಆರ್ಥಿಕತೆಯ ಗೇಟ್ವೇ ಇದ್ದಾಗೆ. ಇದು ಕೈಗಾರಿಕೆ, ರಿಯಲ್ ಎಸ್ಟೇಟ್ ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ಬಾಗಿಲುಗಳನ್ನ ತೆರೆಯುತ್ತೆ. 2ನೇದು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ನೀರು. ಸುಮಾರು 1,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಎಕ್ಸ್‌ಪ್ರೆಸ್ ಕೆನಾಲ್ ಮಾಡಿದ್ರೆ ಕುಡಿಯೋಕೆ ಮತ್ತು ಕೃಷಿಗೆ ವರ್ಷ ಪೂರ್ತಿ ನೀರು ಸಿಗುತ್ತೆ. ಇದು ರೈತರ ಬದುಕಲ್ಲಿ ಒಂದು ಸ್ಥಿರತೆಯನ್ನ ತರುತ್ತೆ. ಮಳೆ ಕೈಕೊಟ್ರೆ ಅನ್ನೋ ಭಯವನ್ನ ಹೋಗ್ಲಾಡಿಸಿ ಅವರ ಬದುಕಿಗೆ ಒಂದು ಘನತೆಯನ್ನ ಕೊಡುತ್ತೆ. ಮತ್ತು 3ನೇದು ಉದ್ಯೋಗ. 200 ಎಕರೆಯ ಹಾರೋಹಳ್ಳಿ ಕೈಗಾರಿಕಾ ಪಾರ್ಕ್ ಮೂಲಕ ಸುಮಾರು 5,000 ಸ್ಥಳೀಯರಿಗೆ ಕೆಲಸ ಸಿಗಬಹುದು. ಇದು ಯುವಕರು ಬೆಂಗಳೂರಿಗೆ ವಲಸೆ ಹೋಗೋದನ್ನ ತಡೆಯುತ್ತೆ. ತಮ್ಮ ಊರಲ್ಲೇ ತಮ್ಮ ಕುಟುಂಬದ ಜೊತೆಗಿದ್ದು ತಮ್ಮ ಭವಿಷ್ಯವನ್ನ ಕಟ್ಕೊಳ್ಳಕ್ಕೆ ಒಂದು ಅವಕಾಶ ಕೊಡುತ್ತೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಎಲ್ಲ ಡೇಟಾ, ಈ ಎಲ್ಲ ವಿಶ್ಲೇಷಣೆ ನಮಗೆ ಕೊಡುವ ಅಂತಿಮ ಎಚ್ಚರಿಕೆ ಏನು ಮತ್ತು ಮುಂದಿನ ದೃಷ್ಟಿ ಹೇಗಿರಬೇಕು? ಡೇಟಾ ನಮಗೆ ಕೊಡುವ ಒಂದು ಶಾಂತವಾದ ಎಚ್ಚರಿಕೆ ಇದೆ. ನೋಡಿ, ಜನರಲ್ಲಿರೋ ಅಸಮಾಧಾನ ಒಂದೇ ಬದಲಾವಣೆ ತರಲು ಸಾಧ್ಯವಿಲ್ಲ. ಒಂದು ನಂಬಲರ್ಹವಾದ, ಕಾರ್ಯಸಾಧ್ಯವಾದ ಮತ್ತು ಸ್ಥಳೀಯವಾಗಿ ಬೇರೂರಿರೋ ಪರ್ಯಾಯ ಇಲ್ಲದಿದ್ರೆ ಹಳೆಯ ರಾಜಕೀಯ ವ್ಯವಸ್ಥೆಯೇ ಮುಂದುವರಿಯುತ್ತೆ. ಜವಾಬ್ದಾರಿಯುತ ಸಾರ್ವಜನಿಕ ಚರ್ಚೆಗಳು ಮತ್ತು ಮಾಹಿತಿ ಆಧಾರಿತ ಆಯ್ಕೆಗಳೇ ಪ್ರಜಾಪ್ರಭುತ್ವದ ನಿಜವಾದ ಶಕ್ತಿ. ಹಾಗಾದ್ರೆ ನನ್ನ ಕೊನೆಯ ಪ್ರಶ್ನೆ, ಯಾವಾಗ ಡೇಟಾ ಜನರ ನಿಜವಾದ ಧ್ವನಿಯನ್ನ ಪ್ರತಿಬಿಂಬಿಸ್ತೋ ಆಗ ಆಡಳಿತ ನಿಜವಾಗಿಯೂ ಬದಲಾಗೋಕೆ ಸಾಧ್ಯನಾ? ರಾಜಕೀಯ ಅನ್ನೋದು ಕೇವಲ ಅಧಿಕಾರಕ್ಕಾಗಿ ಅಲ್ಲ, ಅದು ಸೇವೆ ಮತ್ತು ಕಾರ್ಯಕ್ಷಮತೆಗಾಗಿ ಅನ್ನೋ ಸ್ಥಿತಿ ಬರಬಹುದಾ?
ಇಂಥ ಡೇಟಾ ಆಧಾರಿತ ಆಡಳಿತದಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯನ್ನ ಮತ್ತು ಅವರ ಒಪ್ಪಿಗೆಯನ್ನ ಡಿಜಿಟಲ್ ಡೇಟಾ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಗೌರವಿಸೋದು ಅತಿ ಅವಶ್ಯಕ. ಇಫ್ ಯು ವಾಂಟ್ ಟು ಬಿಕಮ್ ಅ ಪೀಪಲ್-ಸೆಂಟ್ರಿಕ್ ಲೀಡರ್ ಅಂಡ್ ಅಪ್ಲಿಫ್ಟ್ ಯೋರ್ ಕಾನ್ಸ್ಟಿಟ್ಯೂಯೆನ್ಸಿ, ಗೆಟ್ ಇನ್ ಟಚ್ ವಿತ್ blueprintstrategies.ai at mgr@blueprintstrategies.ai or call 080-4204-1602. Purpose beyond politics.